ಇವತ್ತು ಅಮ್ಮ ನಮ್ಗೆಲ್ಲರಿಗೂ ಸ್ಪೆಷಲ್ ಆಗಿ ಪತ್ರೊಡೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಇದೇನಪ್ಪ, ನಾವು ಪತ್ರೊಡೆ ಕೇಳಿದೀವಿ, ಪತ್ರ ಒಡೆನಾ? ಖಂಡಿತವಾಗ್ಲು ಇದು ರುಚಿಯಾಗಿರುತ್ತೆ, ತುಂಬಾ ಸ್ಪೆಷಲ್ ಅಡ್ಗೆ ಕೂಡ. ಸಾಮಾನ್ಯವಾಗಿ ಎಲ್ಲರಿಗೂ ಪತ್ರೊಡೆ ಟೇಸ್ಟ್ ಮಾಡಿರ್ತಾರೆ, ಆದ್ರೆ ಅಡ್ಗೆ ಮಾಡೋಕ್ ಮಾತ್ರ ಬರ್ತಾ ಇರಲ್ಲ. ಅದಕ್ಕೆ ಇವತ್ತು ಅಮ್ಮ ನಮ್ಗೆಲ್ಲರಿಗೂ ಈ ಅಡ್ಗೆ ಹೇಳ್ಕೊಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ತಡ ಮಾಡೋದ್ ಬೇಡ, ಪತ್ರೊಡೆಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡ್ಕೊಂಡ್ ಬರೋಣ. ಅಕ್ಕಿ, ಉದ್ದಿನ ಬೇಳೆ, ಕಡಲೆಬೇಳೆ, ತೆಂಗಿನ ತುರಿ, ಬ್ಯಾಡಗೆ ಮೆಣಸಿನಕಾಯಿ, ಸಾಸಿವೆ, ಧನಿಯಾ, ಬೆಲ್ಲ, ಅರಿಶಿನ, ಉಪ್ಪು, ಹುಣಸೆ ಹಣ್ಣು, ಮೆಂತ್ಯ, ಜೀರಿಗೆ, ಎಣ್ಣೆ, ಕೆಸುವಿನ ಎಲೆ. ನಮಸ್ಕಾರ ವೀಕ್ಷಕರೇ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿಯ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಎಲೆ ಹ್ಯಾಕ್ ತಿನ್ನೋದು ಅನ್ನೋದನ್ನ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಳೆದೆಲೆ ಅನ್ಕೊಂಡ್ಬಿಟ್ರಾ? ಖಂಡಿತ ಅಲ್ಲ ರೀ. ಈ ಎಲೆ ಇದು ಕೆಸುವಿನ ಎಲೆ. ಕೆಸುವಿನ ಎಲೆಯಿಂದ ಪತ್ರೊಡೆ ಹ್ಯಾಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈಗ ಈ ಕೆಸುವಿನ ಎಲೆಗೆ ಹಿಂದ್ಗಡೆಗೆ ಇಲ್ಲಿ ದಪ್ಪದ ದಂಟಿರುತ್ತೆ, ಅದನ್ನ ತೆಗ್ದಿದ್ದೀವಿ. ಅದರಲ್ಲೇ ಕಹಿ ಅಂಶ ಸ್ವಲ್ಪ ಇರುತ್ತೆ, ಮತ್ತೆ ಅದನ್ನ ಇಟ್ಕೊಂಡ್ಬಿಟ್ರೆ ಬಾಯಿ ಕಡಿತ ಜಾಸ್ತಿ ಬರುತ್ತೆ. ಆದ್ರಿಂದ ಅದನ್ನೆಲ್ಲ ತೆಗೆದು ಹಾಕಿದೀವಿ, ನೀಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀವಿ. ಈಗ ಈ ಪತ್ರೊಡೆ ಮಾಡೋದಕ್ಕೆ ಈ ಕೆಸುವಿನ ಎಲೆಗೆ ಮೇಲ್ ಹಚ್ಚೋದಕ್ಕೆ ಹಿಟ್ಟಿನ ಮಿಶ್ರಣ ಮಾಡ್ಕೋಬೇಕು. ಅದಕ್ಕೆ ಅಕ್ಕಿ ಮತ್ತು ಕೆಲವು ಮಸಾಲೆಗಳನ್ನ ರುಬ್ಕೋಬೇಕು. ಉದ್ದಿನ ಬೇಳೆ, ಕಡಲೆಬೇಳೆ, ಮತ್ತೆ ಧನಿಯಾ, ಜೀರಿಗೆ, ಮೆಂತ್ಯ, ಮೆಣಸಿನಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದಾಗಿದೆ. ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಉದ್ದಿನ ಬೇಳೆ, ಕಡಲೆಬೇಳೆ, ಧನಿಯಾ, ಜೀರಿಗೆ, ಮೆಂತ್ಯ, ಮೆಣಸಿನಕಾಯಿ ಹಾಕಿದ್ದೀನಿ. ಹಾಗೇನೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ನೆನೆಸಿರೋ ಅಕ್ಕಿ 1 ಕಪ್ ಇದೆ, ಚಿಕ್ಕ ಕಪ್ಪಲ್ಲಿ. ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಹಾಕಿದ್ದೀನಿ, ಮತ್ತೆ ಬೇಕು ಅಂದ್ರೆ ಹಾಕೊಳ್ಳೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತಲ್ಲ. ಮೊದಲು ನೀರು ಕಾಯೋದಕ್ಕೆ ಇಟ್ಬಿಡೋಣ. ಈ ಎಲೆಗಳಿಗೆ ಮಸಾಲೆ ಹಚ್ಬಿಟ್ಟು ಅದನ್ನ ನಾವು ಹಬೆಯಲ್ಲಿ ಬೇಯಿಸ್ಬೇಕು. ಈಗ ಈ ಹಿಟ್ಟನ್ನ ಹೀಗೆ ಕೈಯಲ್ಲಿ ತಗೊಂಡು ಈಗ ಈ ಎಲೆ ಮೇಲೆ ಈ ಎಲೆನ ಹಾಕ್ಬಿಡೋಣ. ಮತ್ತೆ ಆವಾಗಿನ ಥರ ಇದಕ್ಕೂ ಈ ಮಿಶ್ರಣನ ಸವರ್ಬಿಡೋಣ.
ಈ ಕಡೆಯಿಂದ ಹೀಗೆ, ಇದು ಹೀಗೆ, ಹೀಗೆ ಮತ್ತೆ ಒಂದು ಫೋಲ್ಡ್. ಮೊದಲು ಎಲೆ ತಿನ್ನೋದನ್ನ ತೋರಿಸ್ಕೊಡ್ತೀನಿ ಅಂದಾಗ ನಿಮ್ಗೆ ಆಶ್ಚರ್ಯ ಆಗಿತ್ತಲ್ವಾ? ಈಗ ನೋಡಿ, ಇದೊಂದು ವೀಡಾ ಥರ ರೆಡಿ ಆಗಿಬಿಟ್ಟಿದೆ. ಈಗ ಇದನ್ನ ಹಬೆಲಿ ಬೇಯಿಸ್ಕೋಬೇಕು. ನೀವು ಬೇಕು ಅಂದ್ರೆ ಇದನ್ನ ಕುಕ್ಕರ್ ಇಟ್ಟು ಇಡ್ಲಿ ಸ್ಟ್ಯಾಂಡ್ ಮೇಲೂ ಇಟ್ಕೋಬಹುದು. ನಾನು ಬೇಗ ಆಗುತ್ತೆ ಅಂತ ಹೀಗಿಡ್ತಾ ಇದ್ದೀನಿ. ಮೇಲ್ಗಡೆಗೆ ಈ ಮುಚ್ಚಳ ಮುಚ್ಚಿಬಿಡ್ರಿ. ಆಗಿದೆ ಇದೀಗ. ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಆಯಿಲ್ ಹಾಕೋಬೇಕು. ನಾನು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಈ ಪತ್ರೊಡೆದನ್ನ ಕಟ್ ಮಾಡೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮಸಾಲೆಯಲ್ಲಿ ಉಪ್ಪು ಹಾಕಿದ್ದೀವಿ. ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಎಲೆ ಮೇಲ್ಗಡೆದು ಕೆಸುವಿನ ಎಲೆ ಸ್ವಲ್ಪ ಉಪ್ಪು ಹಿಡ್ಕೊಳ್ಳಿ ಅಂತ. ಇದನ್ನ ತಿರುಗಿ ಹಾಕುವಾಗ ಸ್ವಲ್ಪ ನಾಜೂಕಾಗಿ ಹಾಕಬೇಕು. ಒಳಗಡೆ ಮಸಾಲೆ ಆಚೆಗೆ ಬರದ ಹಾಗೆ ನೋಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಬರುತ್ತೆ, ಆದ್ರೂ ಇದು ಮಾಡೋದು ಸ್ವಲ್ಪ ರೇಜ್ಗೆ ಕೆಲಸ ಅಂತಾರಲ್ಲ ಹಾಗೆ, ಸ್ವಲ್ಪ ಕಷ್ಟ, ಆದರೆ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಕೆಸುವಿನ ಎಲೆ ಗುಣಧರ್ಮನೇ ಹಾಗೆ. ಸ್ವಲ್ಪ ಅದಕ್ಕೆ ಹುಳಿ, ಸಿಹಿ ಮತ್ತೆ ಎಣ್ಣೆ ಮೂರು ಜಾಸ್ತಿ ಇದ್ರೇನೆ ಅದು ನಾಲ್ಗೆ ಕಡಿಯುತ್ತೆ ಅಂತಾರಲ್ಲ, ನಾಲ್ಗೆ ತುರ್ಸುತ್ತೆ ಅಂತ, ಅದು ಕಮ್ಮಿ ಆಗುತ್ತೆ. ಇಲ್ಲದೆ ಹೋದ್ರೆ ನೀವು ಎಣ್ಣೆನೂ ಕಡಿಮೆ ಹಾಕಿ ಆಮೇಲೆ ಬೆಲ್ಲನೂ ಹಾಕದೆ ಹುಣಸೆ ಹಣ್ಣು ಹಾಕದೆ ಮಾಡಿದ್ರೆ ಖಂಡಿತ ಅದನ್ನ ತಿನ್ನಕ್ಕಾಗಲ್ಲ, ನಾಲ್ಗೆ ತುರಿಕೆ ಬಂದ್ಬಿಡುತ್ತೆ ಅದು. ಆದರೆ ಒಂದು ಮಾತು ಹೇಳ್ತೀನಿ, ಇದು ಸ್ವಲ್ಪ ಹೀಟು, ಅದನ್ನ ಕಾಂಪನ್ಸೇಟ್ ಮಾಡೋಕೆ ಜೊತೆಗೆ ಸ್ವಲ್ಪ ಮಜ್ಜಿಗೆನೋ ಇದು ಬಳಸ್ಬೋದು. ಆಲ್ರೆಡಿ ಇದು ಹಬೇಲಿ ಬೆಂದ್ಬಿಟ್ಟಿದೆ. ಮೇಲೆ ಒಗ್ಗರಣೆಗೆ ಹಾಕಬೇಕು ಅಂತ ಹಾಕಿರ್ತೀವಿ. ಈಗ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್. ಬಿಸಿ ಬಿಸಿಯಾದ ಪತ್ರೊಡೆ ರೆಡಿಯಾಗಿದೆ. ಇದನ್ನ ಊಟದ ಜೊತೆನೂ ತಿನ್ಬೋದು ಅಥವಾ ಸಾಯಂಕಾಲ ಟೀ ಕಾಫಿ ಜೊತೆ ಬೊಂಬಾಟಾಗಿರುತ್ತೆ. ಪತ್ರೊಡೆ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಒಣಮೆಣಸಿನಕಾಯಿ, ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಜೀರಿಗೆ, ತೆಂಗಿನ ತುರಿ, ನೆನೆಸಿದ ಅಕ್ಕಿ, ಹುಣಸೆ ಹಣ್ಣು, ಬೆಲ್ಲ, ನೀರು, ಉಪ್ಪು,
ಅರಿಶಿನ, ಎಲ್ಲ ಪದಾರ್ಥಗಳನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಬೌಲ್ನಲ್ಲಿ ಹಾಕಿ. ಈ ಮಿಶ್ರಣವನ್ನು ಕೆಸುವಿನ ಎಲೆಯ ಹಿಂದಿನ ಭಾಗಕ್ಕೆ ಚೆನ್ನಾಗಿ ಹಚ್ಚಿಕೊಳ್ಳಿ. ಮೇಲೆ ಮತ್ತೊಂದು ಎಲೆಯನ್ನು ಇಟ್ಟು ಇದಕ್ಕೂ ಕೂಡ ಮಸಾಲೆಯನ್ನು ಹಚ್ಚಿರಿ. ಎಲೆಯನ್ನು ಫೋಲ್ಡ್ ಮಾಡಿ ಹಬೆಯಲ್ಲಿ ಬೇಯಿಸಿಕೊಳ್ಳಿ. ಈಗ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಅರಿಶಿನ, ಉಪ್ಪು, ಬೇಯಿಸಿ ಕಟ್ ಮಾಡಿದ ಕೆಸುವಿನ ಎಲೆ, ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಸ್ಪೆಷಲ್ ಆಗಿರುವಂತಹ ಪತ್ರೊಡೆಯನ್ನು ತಿನ್ನಲು ಕೊಡಿ.